ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿದಿನ ಸಾಬೂನ್ ಬಳಸ್ತೀವಿ ಅಲ್ವಾ? ಆದ್ರೆ ಈ ಸಾಬೂನು ನಮ್ಮ ಬಟ್ಟೆ ಮೇಲಿರೋ, ಕೈ ಮೇಲಿರೋ ಕೊಳೆಯನ್ನ ಹೇಗೆ ಕ್ಲೀನ್ ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಇದು ಯಾವುದೋ ಮ್ಯಾಜಿಕ್ ಅಲ್ಲ. ಇದರ ಹಿಂದೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಸೈನ್ಸ್ ಇದೆ. ಬನ್ನಿ, ಈ ಸಿಂಪಲ್ ಸೋಪಿನ ಹಿಂದೆ ಅಡಗಿರೋ ಕೆಮಿಸ್ಟ್ರಿ ಏನು ಅಂತ ಒಟ್ಟಿಗೆ ನೋಡೋಣ. ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆ ಇದೆ. ಬರೀ ನೀರಿಂದಂತೂ ಹೋಗಲ್ಲ ಈ ಜಿಡ್ಡು, ಎಣ್ಣೆಯ ಮರಕಗಳು. ಆದ್ರೆ ಸೋಪ್ ಹಾಕಿದ ತಕ್ಷಣ ಮಾಯ ಆಗತ್ತೆ. ಇದು ಹೇಗೆ ಸಾಧ್ಯ? ಅಣುಗಳ ಮಟ್ಟದಲ್ಲಿ ಅಂದ್ರೆ ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿ ನಿಜವಾಗ್ಲೂ ಏನಾಗುತ್ತೆ? ಬನ್ನಿ ಇದ್ರ ಉತ್ತರವನ್ನ ಹುಡ್ಕೋಣ. ಈ ಇಡೀ ಸ್ವಚ್ಛಗೊಳಿಸೋ ಕಥೆಯ ಹೀರೋನೇ ಈ ಸಾಬೂನಿನ ಅಣು ಅಂದ್ರೆ ಸೋಪ್ ಮಾಲಿಕ್ಯೂಲ್. ಈಗ ಸ್ಲೈಡ್ನಲ್ಲಿರೋ ಡೆಫಿನಿಷನ್ ಸ್ವಲ್ಪ ಟೆಕ್ನಿಕಲ್ ಆಗಿದೆ ಅನ್ಸ್ಬೋದು ಅಲ್ವಾ? ಬಟ್ ಇದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಪ್ರತಿಯೊಂದು ಸೋಪ್ ಅಣುವಿಗೂ ಒಂದು ತಲೆ ಮತ್ತು ಒಂದು ಉದ್ದವಾದ ಬಾಲ ಇರುತ್ತೆ ಅಂತ ಅಂದ್ಕೊಡಿ. ಇದರ ವಿಶಿಷ್ಟ ರಚನೆಯೇ ಕ್ಲೀನಿಂಗ್ ಪ್ರಕ್ರಿಯೆಯ ಅಸಲಿ ಸೀಕ್ರೆಟ್. ಈಗ ನೋಡಿ, ಇಲ್ಲೇ ಇದೆ ಇಂಟ್ರೆಸ್ಟಿಂಗ್ ಪಾರ್ಟ್. ಸೋಪ್ ಅಣುವಿಗೆ ಒಂಥರ ಡಬಲ್ ಕ್ಯಾರೆಕ್ಟರ್ ಇದೆ. ಒಂದು ಅಯಾನಿಕ್ ತುದಿ ಅಂದ್ರೆ ಅದರ ತಲೆ, ಇದಕ್ಕೆ ನೀರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೊಂದು ಕಾರ್ಬನ್ ಸರಪಳಿ ಅಂದ್ರೆ ಅದರ ಬಾಲ, ಇದಕ್ಕೆ ನೀರು ಕಂಡ್ರೆ ಆಗಲ್ಲ, ಆದ್ರೆ ಎಣ್ಣೆ ಜಿಡ್ಡು ಅಂದ್ರೆ ಪಂಚಪ್ರಾಣ. ಈ ತರಹದ ದ್ವಂದ್ವ ಸ್ವಭಾವ ಇದೆಯಲ್ಲ, ಇದೇ ನೋಡಿ ಸೋಪಿನ ನಿಜವಾದ ಪಾವರ್. ಸರಿ, ಈ ಡಬಲ್ ಕ್ಯಾರೆಕ್ಟರ್ ಇರೋ ಅಣುಗಳು ಕೊಳೆ ಜೊತೆ ಫೈಟ್ ಮಾಡೋದು ಹೇಗೆ? ಉತ್ತರ ಮಿಸಲ್ ರಚನೆ. ಈ ಒಂದು ಪದ ನೆನ್ಪಿಟ್ಕೊಳ್ಳಿ, ಸೋಪ್ ಕ್ಲೀನಿಂಗ್ ಪ್ರಕ್ರಿಯೆಯ ಹೃದಯನೇ ಇದು. ಇದೊಂಥರ ಎಲ್ಲಾ ಸೋಪ್ ಅಣುಗಳು ಒಟ್ಟಿಗೆ ಸೇರಿ ಕೊಳೆಯನ್ನ ಹಿಡಿದಿಡೋಕೆ ಒಂದು ಸಣ್ಣ ಗುರಾಣಿ ಅಥವಾ ಬಲೆ ತರ ರಚನೆ ಮಾಡೋದು. ಮುಂದಿನ ಸ್ಲೈಡ್ನಲ್ಲಿ ಇದು ಹೆಂಗೆ ಆಗತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇಲ್ಲಿ ನೋಡಿ, ಇಡೀ ಪ್ರಕ್ರಿಯೆ ನಡೆಯೋದು ಹೀಗೆ. ಮೊದಲು ಎಣ್ಣೆಯನ್ನ ಇಷ್ಟಪಡೋ ಬಾಲಗಳು ಅಂದ್ರೆ ಕಾರ್ಬನ್ ಚೇನ್ ಜಿಡ್ಡಿನ ಕಣದ ಸುತ್ತ ಸೇರ್ಕೊಂಡು ಅದರೊಳಗೆ ಚುಚ್ಕೊಳ್ತವೆ. ಆಮೇಲೆ ನೀರನ್ನ ಇಷ್ಟಪಡೋ ತಲೆಗಳು ಅಂದ್ರೆ ಅಯಾನಿಕ್ ತುದಿಗಳು ಹೊರಮುಖವಾಗಿ ನಿಂತ್ಕೊಂಡು ಒಂದು ಗೋಳದ ತರ ಒಂದು ಗೂಡಿನ ಹಾಗೆ ರಚನೆ ಆಗತ್ತೆ. ಇದನ್ನೇ ಮಿಸೆಲ್ ಅನ್ನೋದು. ಇದರೊಳಗಡೆ ಜಿಡ್ಡು ಲಾಕ್, ಹೊರಗಡೆ ನೀರು. ಹಾಗಾಗಿ ನೀರಿನ ಜೊತೆ ಈ ಗೂಡು ಸುಲಭವಾಗಿ ಕೊಚ್ಕೊಂಡು ಹೋಗತ್ತೆ. ಅದ್ಭುತ ಅಲ್ವಾ? ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಮಿಸೆಲ್ ಅನ್ನೋದು ಒಂದು ಸಣ್ಣ ಟ್ಯಾಕ್ಸಿ ಇದ್ದಾಗೆ. ಅದು ನಮ್ಮ ಬಟ್ಟೆ ಅಥವಾ ಚರ್ಮದ ಮೇಲಿರೋ ಜಿಡ್ಡಿನ ಕೊಳೆಯನ್ನ ಪಿಕಪ್ ಮಾಡ್ಕೊಂಡು ನೀರಿನ ಜೊತೆ ಹೊರೆ ಕರ್ಕೊಂಡೋಗುತ್ತೆ. ಇಷ್ಟೇ ನೋಡಿದ್ರೆ ಕೆಲಸ. ಈ ಒಂದು ವಾಕ್ಯ ಇಡೀ ಪ್ರಕ್ರಿಯೆಯ ಸಾರಾಂಶವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಈ ಚಿಕ್ಕ ಅಣುಗಳು ಮಾಡೋ ದೊಡ್ಡ ಕೆಲ್ಸದ ಬಗ್ಗೆ ಒಂದು ಕ್ಷಣ ಯೋಚಿಸೋಣ. ಈ ಸಿಂಪಲ್ ಕೆಮಿಸ್ಟ್ರಿ ಕೇವಲ ನಮ್ಮ ಬಟ್ಟೆ ತೊಳೆಯೋದಕ್ಕೆ ಸೀಮಿತವಾಗಿಲ್ಲ. ಇದು ನಮ್ಮ ಶುಚಿತ್ವ, ಆರೋಗ್ಯ ಅಷ್ಟೇ ಯಾಕೆ, ಇಡೀ ಸಮಾಜದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಿದೆ ಅಲ್ವಾ? ಸೊ ಮುಂದಿನ ಸಲ ಕೈ ತೊಳೆಯುವಾಗ ಆ ಸಾಬೂನಿನ ನೊರಿಯಲ್ಲಿ ಲಕ್ಷಾಂತರ ಮಿಸಲ್ಗಳು ಹೇಗೆ ಕೆಲಸ ಮಾಡ್ತಿವೆ ಅಂತ ಒಂದು ಕ್ಷಣ ನೆನ್ಪು ಮಾಡ್ಕೊಳ್ಳಿ.